ನಮಸ್ಕಾರ. ನೀವೆಲ್ಲ ಗೊತ್ತಿರೋಂಗೆ ನಾವು ಔಸಿ ಆಟ ಆಡೋದು. ಔಸಿ ಬಂದು ಪರ್ಸಿಯಪ್ಪನ ಫ್ಯಾಮಿಲಿ ಟುಗೆದರ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಚೆನ್ನಾಗಿ ಆಟ ಆಡೋದು. ಅಲ್ಲಿ ಆಟ ಆಡ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ನೀವೆಲ್ಲ ನೋಡ್ತಾ ಇರೋ ಹಾಗೆ ನೋಡಿ, ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಔಸಿ ಆಟ ಆಡಿ, ಆಟದಲ್ಲಿ ಗೆದ್ದವ್ರಿಗೆ ಪ್ರೈಸನ್ನೆಲ್ಲ ಕೊಟ್ಕೊಂಡು ಅದನ್ನು ಹೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಪ್ರೈಸ್ ಕೊಟ್ಟವರು ತಗೊಂಡವರು ಎಲ್ಲ ಖುಷಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಹಾಗೆಯೇ ಎಲ್ರಿಗೂ ಕೂಡ ಒಂದು ಸಂತೋಷ, ಅಂದರೆ ಎಲ್ಲರೂ ಒಂದು ರೀತಿಯಲ್ಲಿ ಎಂಜಾಯ್ಮೆಂಟು, ಫ್ಯಾಮಿಲಿ ಗೆಟ್ ಟುಗೆದರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಆರಾಮಾಗಿ ಖುಷಿಯಾಗೇ ಇತ್ತು. ನನಗೆ ಅನಿಸುತ್ತೆ ಅಂದರೆ ಈ ಥರ ಎಲ್ಲರೂ ಅವ್ರವ್ರ ಫ್ಯಾಮಿಲಿನಲ್ಲಿ ವರ್ಷಕ್ಕೊಂದ್ಸಲಿ ಸೇರೋದು ಉತ್ತಮ ಅಂತ ನನ್ನ ಇಂಡಿವಿಜುವಲ್ ಅಭಿಪ್ರಾಯ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ತಿಳಿಸಿ. ನೋಡಿ, ಇನ್ನು ಮುಂದಕ್ಕೆ ಹಾಗೆ ವಾಯ್ಸ್ ಆಗಿ ಬರ್ತಾ ಇದೆ. ಶಿವಪ್ಪನ ಹಿರಿ ಮಗನಿಂದ ಶಿವಪ್ಪನ ಕಿರಿ ಮಗನಿಗೆ ಬಹುಮಾನ. ಎರಡನೇ ಬಹುಮಾನ ಶಿವಕುಮಾರ್ ಅವರಿಗೆ. ಶಿವಕುಮಾರ್ ಅವರಿಗೆ ಚಿದಂಬರ ಮೂರ್ತಿ ಮತ್ತು ಮಂಗಳಮ್ಮನವರ ಪ್ರೀತಿಯಲ್ಲಿ ಚಪ್ಪಾಳೆ. ಶಿವರುದ್ರ ಸ್ವಾಮಿ ಅವರ ಪ್ರೀತಿಯ ಮೊಮ್ಮಗಳು, ಅಚ್ಚುಮೆಚ್ಚಿನ ಮೊಮ್ಮಗಳು ಹೇಮಪ್ಪ ಮತ್ತು ಕೇಳಿಸ್ಕೊಳ್ಳೋದಂದ್ರೆ ಹಿಂಗೆ ಇವಾಗ ಪಂಚಾಗಿರೋದು. ಒಂದು ಕೈ ಸೌಮ್ಯನಿಂದ ವಿಲೇಶ್ ಭಟ್ಟಿಗೆ ಎಲ್ಲರೂ ಕೊಡಿ, ಇವಾಗ ನೆಕ್ಸ್ಟ್ ಯಾರು ಕೊಡಿ. ಜೋಡಿ ಒಂದು ಆಯ್ಕೆ, ಒಂದು ಬಂದಿತ್ತು. ಈಗ ನಮ್ಮ ಮುದ್ದಿನ ಅಳಿಯ, ನನ್ನ ಮುದ್ದಿನ ಮಗಳು ನಿಸರ್ಗ ಅವರು ನಿಸರ್ಗನವರ ಕಡೆಗೆ ಮುದ್ದಿನ ಅಷ್ಟೇ ಮುದ್ದಾದ ಕಪ್ಪು ನೋಡಿ, ಎಷ್ಟು ಮುದ್ದಾಗಿದೆ. ಮುದ್ದಾಗಿರೋ ಕಪ್ಪನ್ನ ನಾವು ಕೊಡ್ತಾ ಇದೀವಿ. ನಮ್ದೇ ನೆಕ್ಸ್ಟ್ ಬೀದರ್ ಅವರು ಎರಡನೇ ಬಹುಮಾನವನ್ನ ಕೊಟ್ಟಿದ್ದಾರೆ
ನಮ್ಮ ಅವನಿದೆಯೋ ಬಹುಮಾನ ವಿತರಣೆ ರಿಜೆಕ್ಟ್ ಮಾಡ್ಬಿಟ್ಟಲ್ಲ ನೀನು. ಅಕ್ಕನಿಂದ ತಮ್ಮನಿಗೆ ಬಹುಮಾನ ವಿತರಣೆ. ಈಗ ಎರಡನೇ ಬಹುಮಾನದ ಮೂರನೇ ವಿಜೇತರು ನೋಡಿ ಎಲ್ಲರೂ ಚಪ್ಪಾಳೆ. ಅಲ್ಗೋ ಜಯಮ್ಮ ನೋಡಿ ಎಷ್ಟು ಖುಷಿ ಇದೆ ಮುಖದಲ್ಲಿ. ಅಯ್ಯಯ್ಯೋ ಹೋಗಿ ಎಲ್ಲಿ ಕಿತ್ಕೊಂಡ್ಬಿಡ್ತಾರ ಅಂತ ಮೂರನೇ ಬಹುಮಾನವನ್ನು ಕೊಡುತ್ತಿರುವವರು ನಮ್ಮ ಮೂರುವರಿನ ಚಿದಂಬರ ಮೂರ್ತಿಯವರು ತಮ್ಮ ಮಗಳಾದ ಪ್ರೀತಿಯ ಮಗಳಾದ ಶಿಲ್ಪಳಿಗೆ ಬಹುಮಾನ. ಚಪ್ಪಾಳೆ ಚಪ್ಪಾಳೆ. ಮೂರನೇ ಬಹುಮಾನ ವಿಜೇತರಾದ ಕುಶಾಲಮೂರ್ತಿ ಅವರು ಪ್ರಪ್ರಥಮವಾಗಿ ಮೂರನೇ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ನೋಡಿದ್ರಲ್ಲ, ಈಗ ಅದನ್ನೇ ಮತ್ತೆ ಕೆಲವೊಂದು ವಿಡಿಯೋಗಳನ್ನ ಮತ್ತೆ ಹಾಕಿದ್ದೇನೆ. ನಿಮಗೇನು ಅನ್ನಿಸ್ತು? ಈ ಥರ ಎಲ್ಲ ಹಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹಾಗೆಯೇ ಒಂಥರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಖುಷಿಯಾಗಿ ಎಷ್ಟು ಚೆನ್ನಾಗಿದ್ದೀವಿ ಅಂತಂದರೆ, ಈ ಥರದ್ದು ಫ್ಯಾಮಿಲಿ ಗೆಟ್ ಟುಗೆದರ್ ನಿಮ್ಮಲ್ಲಿ ಎಲ್ಲರೂ ಆಗಿದ್ದರೆ ಯಾವ್ಯಾವ ಥರ ವಿಭಿನ್ನವಾದ ಆಟಗಳನ್ನು ನೀವು ಹಾಡಿದ್ದೀರಾ ಅನ್ನೋದನ್ನು ತಿಳಿಸಿ. ಹಾಗೆ ಎಷ್ಟು ಚೆನ್ನಾಗಿ ಬೇರೆ ಬೇರೆ ಆಟಗಳನ್ನ ನಾವು ಹಾಡ್ಬೋದು ಅನ್ನೋದನ್ನು ಕೂಡ ನೀವು ತಿಳಿಸಿ. ಮುಂದೊಂದು ಸಲಿಗೆ ನಾವು ಆ ರೀತಿ ಹಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆಯಿತಾ? ಧನ್ಯವಾದಗಳು. ಇದು ಬಂದ್ಬಿಟ್ಟು ಮಹೇಶ್ ಎಂ ವಿ ಫ್ಯಾಮಿಲಿ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿದು ಏನೇನು ವೀಡಿಯೋಗಳಿರುತ್ತೋ ಅದನ್ನೆಲ್ಲ ನಾವು ಹಾಕ್ತಾಯಿದ್ದೀವಿ. ಸೊ ದಟ್ ಏನಾಗುತ್ತೆ ಅಂದರೆ ನಿಮಗೆ ನಮ್ಮ ಫ್ಯಾಮಿಲಿದು ನಾವು ಕೆಲವು ವರ್ಷಗಳಾದ ನಂತರ ಫೋಟೋ ವೀಡಿಯೋಗಳೆಲ್ಲ ಮರ್ತೋಗುತ್ತೆ ಅನ್ನೋ ಕಾರಣಕ್ಕೆ ನಾನೊಂದು ಯೂಟ್ಯೂಬ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕೋತಾ ಇದ್ದೀನಿ. ಸೊ ವಯಸ್ಸಾದ ಮೇಲೆ ಈ ಕೆಲವೊಂದು ವೀಡಿಯೋಗಳನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ 2025ಅಲ್ಲಿ 24ಅಲ್ಲಿ 23ನಲ್ಲಿ ನಾವೆಲ್ಲ ಹೇಗಿದ್ದು ಏನಿದು ಅನ್ನೋದು ಒಂದು ಚಿತ್ರನ ಕೂಡ ನಮಗೊಂದು ಐಡಿಯಾ ಸಿಗುತ್ತೆ. ಹಾಗಾಗಿ ನನ್ನ ಕಂಪ್ಲೀಟ್ ಫ್ಯಾಮಿಲಿದು ನನಗೆ ಯಾವುದು ಬರುತ್ತೆ ವಿಡಿಯೋಗಳು ನಾನು ತೆಗೆದಿರೋದು ಅಥವಾ ನನಗೆ ವಾಟ್ಸಪ್ನಲ್ಲಿ ಬರೋದು ಇಂಥದನ್ನೆಲ್ಲ ನಾನು ಇಲ್ಲಿ ಹಾಕ್ತೀನಿ. ಇದು 2024-5ನಲ್ಲಿ ವರ್ಷಿಯಪ್ಪನ ಫ್ಯಾಮಿಲಿ ಮೀಟ್ ತೆಗೆದಿರುವಂತಹ ವಿಡಿಯೋಗಳು, ಫೋಟೋಗಳು. ಔಸಿ ಆಟ.